ರಿಸೀವ್ಡ್ ಎಷ್ಟಿದೆ ಒಂದು ಡಾಟಾ ಹೌದಾ ಆ ನಂತರ ಹಿಯರಿಂಗ್ ಆಗಿ ಡಿಸ್ಪೋಸ್ ಆಗ್ತದೆ ಅದು ಒಂದು ಡಾಟಾ ಹಿಯರಿಂಗ್ ಆಗಿ ಇಲ್ಲಿ ಕಮಿಷನರ್ ಇಲ್ವಾ? ಅಲ್ಲ ಯಾಕೆ ಸೈನ್ ಮಾಡಿಲ್ಲ ನಿಮ್ ಕಮಿಷನರ್? ಅಗ್ರಿಮೆಂಟ್ ಆಗಿದೆ. ಹೌದು, ಅಲ್ಲಿ ಇದು ಬಾಂಡ್ ಲೀಸ್ ಡಿಡಿ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. ಎತ್ಕೊಳ್ಳಿ, ಅವೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ್ದ್ರಲ್ಲಿ ಅವರು ಲೀಸ್ ಇದರಲ್ಲಿ ಕಮಿಷನರ್ಗಳು ಸೈನ್ ಮಾಡಿಲ್ಲ ಅಂತ ಕನ್ಸರ್ನ್ ಕೇಸ್ ವರ್ಕರ್ ಯಾರು ಇವ್ರು ತಗೊಂಡೋಗಿ ಕಮಿಷನರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೋಬೇಕು ಅಲ್ವಾ? 2012ರಿಂದ ಕಮಿಷನರ್ ನಾಟ್ ಸೈನ್ಡ್ ದಿಸ್ ಲೀಸ್ ಅಗ್ರಿಮೆಂಟ್ ಅಂದ್ರೆ ಅವನು ನಿಮ್ಮ ಅಗ್ರಿಮೆಂಟೇ ಕಂಪ್ಲೀಟ್ ಆಗಿಲ್ಲ, ಅನ್ಅಥರೈಸ್ಡ್ ಆಗಿ ಆತ ಇದನ್ನ ಶಾಪ್ ನಡೆಸ್ತಾ ಇದ್ದಾನೆ ಅಲ್ವಾ? ನಿಮ್ ಮಾಡ್ಬೇಕಲ್ಲ, ನಿಮ್ ಕಮಿಷನರ್ ಕಂಪ್ಲೀಟ್ ಆದ್ಮೇಲೆನೆ ಸರ್ ಅವನಿಗೆ ಪರ್ಮಿಷನ್ ಕೊಡ್ಬೇಕು. ನಿಮ್ ಕಮಿಷನರ್ ಸಿಗ್ನೇಚರ್ ಮಾಡಿಲ್ಲ ಸರ್, ಇದು ಇನ್ನೂ ಪರ್ಮಿಷನ್ ಕೊಟ್ಟಿದ್ದ ಕಾಪಿ ಅಲ್ಲ ಸರ್. ಇವ್ರಿಗೆ ಇನ್ನ ಟೆಂಪರರಿ ಶೆಲ್ಟಿಗೆ ಶಿಫ್ಟ್ ಮಾಡೋ ನಾವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೇವೆ ಸರ್. ಅವ್ರ ಕಡೆ ಇನ್ನ ನಾವು ಯಾವುದು ಅವರಿಗೆ ಎಷ್ಟು ದಿನ ಬೇಕು? 2012ರಿಂದ ಯಾವುದು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ. 2012ರಿಂದ ಇಲ್ಲಿವರೆಗೂ ಸಹ ಪೆಂಡಿಂಗ್ ಇದೆಯಾ? ಹಾಗಾದ್ರೆ ನಿಮ್ ಪ್ರಕಾರ 2021ರಲ್ಲಿ ಬಿಲ್ಡಿಂಗ್ ಸ್ಟೆಬಿಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲಮ್ಮ. 2012ರಲ್ಲಿ ಕೊಟ್ಟಿದಾರಲ್ಲಮ್ಮ, ಇಲ್ಲಿವರೆಗೂ ನಿಮ್ಮ ಪ್ರಕಾರ ಪೆಂಡಿಂಗ್ ಇದೆಯಾ? ಇನ್ನು ಸೈನ್ ಮಾಡ್ಬೇಕಾ ನಿಮ್ಮ ಕಮಿಷನರು? ಇದು ಡೇಟ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಆಗಿರೋದು ಯಾವ ಇಯರ್ ಅಲ್ಲಿ? 10/7/2012. ಇವನ್ ಸೈನ್ ಮಾಡಿಸಿದಿರಲ್ಲ, ಲೀಸ್ ಹೋಲ್ಡರ್ ಸಿಗ್ನೇಚರ್ ಆಫ್ ಲೆಸ್ಸಿ ಸಿಗ್ನೇಚರ್ ಆಗಿದೆ, ವಿಟ್ನೆಸ್ ಸಿಗ್ನೇಚರ್ ಆಗಿದೆ, ನಿಮ್ ಕಮಿಷನರ್ ಸೈನ್ ಮಾಡಿಲ್ಲ 2012. ಅಂದ್ರೆ ಇನ್ನೂ ಜೀವಂತವಾಗಿದೆಯಾ ಫೈಲು? ಪರವಾಗಿಲ್ಲ, ಮಾಡ್ಲಿಲ್ಲ ಅಂದ್ರೆ ಇನ್ನೂ ಮಾಡ್ಬೋದು. 2012ರಿಂದ ಇನ್ನೂ ಜೀವಂತವಾಗಿದ್ಯಾ? 2012ರಿಂದ ಇನ್ನೂ ಪ್ರೋಸೆಸ್ ಆಗಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದೇ ಬೇಕಾಗಿರೋದು, ಪರವಾಗಿಲ್ಲ. 2012 ಇದು ನೋಡಿ ನೋಡಮ್ಮ, ನಾನು ಓದಕ್ ಬರ್ತದ ಬರಲ್ವ ನೋಡಮ್ಮ, ನನ್ಗೆ ಓದಕ್ ಬರಲ್ವೇನೋ? ನೀನು ಓದಮ್ಮ, ಸರಿಯಾಗಿ ಓದಮ್ಮ ನೀನು. ಹೌದು, ಯಾವ ಡೇಟ್? ಯಾವ ಡೇಟ್ ಓದೋದು? ಡೇಟ್ ಯಾವ್ದು? ಯಾವ್ದು ಡೇಟ್ ಅಲ್ಲಿ ಓದು? 16/12. ಎಲ್ಲಿದ್ದೀವಿ ನಾವಿವಾಗ? 12ರಲ್ಲೇ ಇದ್ದೀವ? ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು. ಒಂದ್ ವೇಳೆ 2012ರಿಂದ ಹಂಗೆ ಇಟ್ಕೊಳ್ಳೋದ? ಬಿಟ್ಬಿಡಿ ಅದನ್ನ. ಎಲೆಕ್ಷನ್ ಐಡಿ ಕಾರ್ಡ್ ಯಾಕಮ್ಮ ಇದನ್ನ ಇದು ಇನ್ಸ್ಪೆಕ್ಟರ್ ನಾವೆಲ್ಲಿ ನಮ್ಮ ಇನ್ಸ್ಪೆಕ್ಟರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಶಿವರಾಜ್ ಸರ್ ಕರೀರಿ. ಇನ್ಸ್ಪೆಕ್ಟರ್ ಕರೆದು ಇದು ಎಲೆಕ್ಷನ್ ಕೇಸ್ ಎಲೆಕ್ಷನ್ ಐಡಿ ಕಾರ್ಡ್ ಎಂಟ್ರಿ ಇದು ಏನಮ್ಮ? ಇದು ಅವೆಲ್ಲ ಫೈಲ್ಸ್ ಇವೇನಾ? ಏನು ಇದು ಫೈಲ್ಸ್? 2000 ಇದು ಅವ್ರು ಹಾಕಿರೋದು 2023ರಲ್ಲಿ ಸೇರ್ಪಡೆಗಾಗಿ, ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅಂತ ಅರ್ಜಿ ಹಾಕಿದ್ದಾರೆ ಅಮ್ಮ. ಇನ್ನು ಸೇರ್ಪಡೆ ಆಗಿದೆಯೋ ಆಗಿಲ್ವೋ ಒಂದು ಕೊಡ್ತೀನಿ, ಒಂದು ನಿಮಿಷ. ಇದರಲ್ಲೆಲ್ಲ ನೀವು ಕ್ಲೆವರ್ ಆಗಿ ಯಾವ್ದು ಡೇಟ್ ಹಾಕೊಂಡಿಲ್ಲ. ಅದೇನೋ ದೇವ್ರದೇ 1ರಲ್ಲಿ ಮಾತ್ರ ನಮ್ಗೆ ಡೇಟ್ ಸಿಕ್ತು. ಎಲ್ರಿ ಅದು ಡೇಟ್ ಸಿಕ್ತಲ್ಲ ನೋಡಿ. ಶರ್ಮಾ ಮೇಡಮ್, ಇದು ಪಾಪ ಇವರೆಲ್ಲ ಎಷ್ಟು ವರ್ಷದಿಂದ ಒಂದ್ ವೇಳೆ ದೇವ್ ಡಿಪ್ರೈವ್ಡ್ ಆಫ್ ಎಂಟರಿಂಗ್ ದೇರ್ ನೇಮ್. ಯಾವುದ್ರಲ್ಲೂ ಸಹ ಸಿಗ್ನೇಚರ್ ಇಲ್ಲಿ ನೋಡಿ, ಸಿಗ್ನೇಚರ್ ತಗೊಂಡ್ಬಿಟ್ಟಿಲ್ಲ. ಅಲ್ಲಲ್ಲ, ಇಲ್ಲಿ ಇಲ್ಲಿ ನೋಡಿ 23 ನೋಡಮ್ಮ, 23ರಲ್ಲಿ ಹಾಕಿದ್ದಾರೆ. ಇವೇನು ಇವತ್ತು ಡೇಟ್ ಗೊತ್ತಾಗ್ತಿಲ್ಲ, ಯಾವತ್ತು ಅಂತ ಗೊತ್ತಿಲ್ಲ. ನೋಡಿ ಅದರಲ್ಲಿ 23ರಲ್ಲಿ ಇದು ಇನ್ನೂ ಸೇರಿದ್ಯಾ ಎಲೆಕ್ಷನ್ ಲಿಸ್ಟ್ ಅಲ್ಲಿ, ಅಥವಾ ಇನ್ನೂ ಪೆಂಡಿಂಗ್ ಇದೆಯಾ? ಇದನ್ನೆಲ್ಲ ಹಂಗೆ ಮೇಡಮ್ ನೀವು ಜೊತೆ ಹೋಗ್ಬೇಕು.
ಎಲ್ಲ ಎಂಟ್ರಿ ಇದೆ ಮಾಡಿದಾರ ಇಲ್ಲ ಕೊಡಿ. ಚೆಕ್ ಮಾಡಿ ಅದು ಮಾಡಿ ಅಲ್ಲ, ಇದು ಸೇರ್ಸಿ, ಎಲ್ಲ ಇದರಲ್ಲಿ ಸೇರ್ಸಿದಾರಾ ಇಲ್ವಾ ಅಂತ ತಿಳ್ಕೊಂಡು ಅದೇ ತರ ನೀವು ಬಂದು ಇದು ಮಾಡ್ಬೋದು. ಇವ್ರು ಆಮೇಲೆ ಒಬ್ಬೊಬ್ರು ಒಂದೊಂದು ಇದು ಏನ್ ಚೆಕ್ ಮಾಡ್ಬೇಕಮ್ಮ? ಈ ಚೆಕ್ ಮಾಡ್ಬೇಕಾ? ಮಾಡ್ಬೇಕಾ? ಸರಿ ಅಮ್ಮ. ನೀವು ಯಾವ ಸೆಕ್ಷನ್? ಎಲೆಕ್ಷನ್ ಸೆಕ್ಷನ್. ಈ ಫೈಲ್ಸ್ ಯಾಕೆ ಇಲ್ಲಿ ಬರುತ್ತೆ? ಈ ಸೆಕ್ಷನ್ಗೆ ಯಾಕೆ ಬರುತ್ತಮ್ಮ? ಇಷ್ಟು ಎಲೆಕ್ಷನ್ ಫೈಲ್ಸ್ ನಿಮ್ ಸೆಕ್ಷನ್ ಸಂಬಂಧಪಟ್ಟದ್ದು ಇಲ್ಲೇ ಬರುತ್ತದೆ. ಬಂದಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ ಸೆಕ್ಷನ್ ಸರಿಮಾ, ನಾನೇ ಹೇಳೋದು ನಿಮ್ದು ಗ್ರೌಂಡ್ ಫ್ಲೋರ್ ಅಲ್ವಾ? ನಿಮ್ ರೆಕಾರ್ಡ್ಸ್ ಈ ಸೆಕ್ಷನ್ ಯಾಕೆ ಬಂತು ಅಂದ್ರೆ ನೀವ್ ಯಾರು ಬೇಕಾದ್ರೆ ಕೊಡ್ತಾ ಇದ್ದೀರಾ? ಮತ್ತೆ ಹೇಗ್ ಬಂತು? ನಿಮ್ದಲ್ವಾ? ಮತ್ತೆ ಹೆಂಗಮ್ಮ ಬಂತು ಇಲ್ಲಿ ಹೇಳಿ? ಎಲ್ಲಿ ಕಂದಾಯ ಅಧಿಕಾರಿ ಅವರು, ಉಪಾಯುಕ್ತರು, ಹೆಂಗ್ ಬರ್ತದೆ ಅಲ್ವಾ? ಇವಾಗ ಇದ್ರಲ್ಲ ನಿಮ್ಗೆ ಯಾರು ಚೆಕ್ ಮಾಡೋರು ಇರಲ್ಲ ಅಲ್ಲ, ನಿಮ್ಗೆ ಯಾರು ಕೇಳೋರು ಇರೋದಿಲ್ಲ, ಹೇಳೋರು ಇರೋದಿಲ್ಲ. ನಿಮ್ ಕಮಿಷನರು ಕೇಳೋದಿಲ್ಲ, ನಿಮ್ ಉಪಾಯುಕ್ತಗಳಂತೂ ಬಂದಿರೋದೇ ಗೊತ್ತಿರೋದಿಲ್ಲ ನಾವು ಅಲ್ವಾ? ಯಾರು ಕೇಳ್ತಾರೆ ನಿಮ್ಗೆ? ಒಂದು ವೇಳೆ ನೀ ಎಂಟ್ರಿ ಆಗಿದ್ರೆ ಐ ಆಮ್ ಹ್ಯಾಪಿ. ಎಂಟ್ರಿ ಆಗ್ಲಿಲ್ಲ ಅಂದ್ರೆ ಸೀರಿಯಸ್ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಆಗ್ತದೆ. ಚೆಕ್ ಮಾಡ್ಕೊಂಡು ಬನ್ನಿ. ಆ ಫೈಲ್ ಅಲ್ಲಿ ಇರೋದು ಒಂದು ಚೆಕ್ ಮಾಡಿ. ಚೆಕ್ ಮಾಡಿ. ಇದ್ರದ್ದು ಸೆಕ್ಷನ್ ನೀವು ಕೊಡ್ಬೇಕು. ಎಲ್ಲಿ EM ಲೀಸ್ಟ್ ಎಲ್ಲಿ ಅವರು ಅಲ್ಲಮ್ಮ? ಈ ಲೀಸ್ಟ್ ಎಷ್ಟು ಪೆಂಡಿಂಗ್ ಇವೆ, ಯಾವ ಡೇಟ್ ಇಂದ ಪೆಂಡಿಂಗ್ ಇವೆ, ಇದೆಲ್ಲ ಕಲ್ಮಿನೇಟ್ ಆಗಿದೆಯಾ ಇಲ್ವಾ? ಕಲ್ಮಿನೇಟ್ ಇನ್ ದ ಸೆನ್ಸ್ ಫೈಲ್ ಡಿಸ್ಪೋಸಲ್ ಆಗಿದೆಯಾ ಇಲ್ವಾ? ಕೊಡ್ಬೇಕು. ಯಾಕಂದ್ರೆ ಯಾವುದೇ ಫೈಲ್ ಅಲ್ಲೂ ಸಹ ನಿಮ್ ಕಮಿಷನರು ಸೈನ್ ಮಾಡಿಲ್ಲ ಲೀಸ್ ಡೀಡ್ಗೆ. ಅಲ್ಲಿ ಆಮೇಲೆ ಕಮಿಷನರ್ ಇದ್ರೆ ತೋರ್ಸೋಣ ಒಂದು ಫೈಲ್ ಒಂದು ಫೈಲು ಫಾರ್ ಹೀಸ್ ಅವರ್ ಪರ್ಪಸ್ ನೋಡೋಣ. ಅವ್ರ ಹತ್ರ ಒಂದು ಕ್ಲಾರಿಫಿಕೇಶನ್ ಕೇಳೋಣ. ಅವ್ರೇನ ಹೋದಾಗ ಲೆಟ್ ಅಸ್ ವಿ ವಿಲ್ ಸೀಕ್ ಎ ಕ್ಲಾರಿಫಿಕೇಶನ್. ಹೀಗಾದ್ರೆ ನೋಡಿ, ಅದು ಎತ್ಕೊಳ್ಳಿ ಒಂದೇ ಆಮೇಲೆ ಮಿಕ್ಕದ್ದು ಇಲ್ಲೆಲ್ಲ ಚೆಕ್ ಮಾಡಿ. ಮಾಡ್ತಾ ಇದ್ದಾರೆ. ಇಲ್ಲಿ ಚೆಕ್ ಮಾಡಿ ಎಷ್ಟು ಟೋಟಲ್ ಇಲ್ಲಿ ಪೆಂಡಿಂಗ್ ಇವೆ. ಆ ಲೀಸ್ ಸಂಬಂಧಪಟ್ಟಂತೆ, ಶಾಪ್ ಲೀಸ್ ಸಂಬಂಧಪಟ್ಟಂತೆ ಎಷ್ಟಿದೆ. ಸ್ವಲ್ಪ ರ್ಯಾಂಡಮ್ ಆಗಿ ಪಟ 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 ಅಂತ ತೆಗಿಬೇಕು. ಅದು ಅವ್ರು ಕೇಳ್ಬೇಕು, ಇದು ಡಿಸ್ಪೋಸಲ್ ಆಗಿದೆಯಾ ಪೆಂಡಿಂಗ್ ಇದೆಯಾ ಅಂತ. ಆಮೇಲೆ ಪೆಂಡಿಂಗ್ ಇದ್ರೆ ಮೇಕ್ ಎ ನೋಟ್ ಯಾವ ಡೇಟ್ ಅಲ್ಲಿ ಹಾಕಿದ್ದಾರೆ ಅಂತ. ಪೆಂಡಿಂಗ್ ಇದ್ರೆ ಅವ್ರ ಹತ್ರ ಒಂದು ಇಂಥವ್ರು ಹೇಳಿದ್ರು ಪೆಂಡಿಂಗ್ ಇದೆ ಅಂತ. ಮತ್ತೆ ಇನ್ನು ಡಿಸ್ಪೋಸಲ್ ಆಗಿದ ಮೇಲೆ ಎಲ್ಲಾದ್ರಲ್ಲೂ ಸಹ ಒಂದೆರಡು ಫೋಟೋ ತಗೊಳ್ಳಿ. ಇವ್ರು ಕಮಿಷನರ್ ಸೈನ್ ಮಾಡದೇ ಇರ್ತಕ್ಕಂಥದ್ದು, ಈ ಲೀಸ್ ಇದಕ್ಕೆ ಡೀಡ್ಗೆ ಸೈನ್ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ ಫೋಟೋ ತಗೊಳ್ಳಿ. ನಾಳೆ ನಮ್ಗೆ ಎಲ್ಲ ನಾವು ಸೈನ್ ಮಾಡಿದ್ದು ಅವ್ರು ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಬರ್ಬೋದು. ಗೊತ್ತಾಯ್ತಾ? ಮೇ ಬಿ ದೇರ್ ಆರ್ ಚಾನ್ಸ್ ನಾವು ಸೈನ್ ಮಾಡಿದ್ದೆ ಅಂತ. ಆಮೇಲೆ ನಾವು ಕಸ್ಟಡಿಗೆ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ, ಇವ್ರ ಕಸ್ಟಡಿ ಕೊಟ್ಬಿಟ್ರೆ ರಾತ್ರಿ ಸೈನ್ ಆಗ್ಬಿಡುತ್ತೆ. ಗೊತ್ತಿಲ್ಲ ಅವ್ರು ಎಲ್ಲಿ ಇರ್ತಾರೋ ಏನು. ನನಗದಲ್ಲ, ಅದು ಪಾಸಿಬಿಲಿಟಿ ಅಂತೇಳಿ ಎಲ್ಲಿ ಇವರು ನೋಡಮ್ಮ, ನೀವು ಅದು ಕೊಡ್ಬೇಕು. ನಿಮ್ದಲ್ಲಿ ಲಿಸ್ಟ್ ಇಷ್ಟು ತರ ಬೇಕಮ್ಮ ತರ್ಸಕ್ಕೆ, ಇಷ್ಟು ತರ ಬೇಕಮ್ಮ. ನಾನು 2 minutes ಅಲ್ಲ 10 minutes ನಿಮ್ಮ ಇದರಲ್ಲಿ ಇದ್ದೀನಿ. ಇವ್ರು ಏನ್ ಮಾಡೋದು? ನಿಮ್ದು ಇದೆ ಅಲ್ವಾ? ಯಾವುದು ಲೀಸ್ ಎಷ್ಟು ತೆಗಿದ್ರಿ? ಟೋಟಲ್ ಎಷ್ಟಿದೆ ಇನ್ನ ಕೊಡ್ಬೇಕು ನೀವು. ನಮ್ಗೆ ಬೇರೆ ಕೆಲಸ ಇದೆ. ಇದೆಲ್ಲಾನು ಸಹ ಶಾಪ್ ಲೀಸ್ ಸಂಬಂಧಪಟ್ಟಂತ ಸೆಕ್ಷನ್ ಅಲ್ವಮ್ಮ? ಎಂಟೈರ್ ಗುಲ್ಬರ್ಗ ಸಿಟಿ. ಕುತ್ಕೊಂಡು ಮಾಡಿ ತೆಗೆದುಕೊಂಡು. ಇದು ವೆರಿ ಕೇರ್ಫುಲ್ ಅಬೌಟ್ ಎಂಟ್ರಿ ಆಫ್ ಮತದಾರರ ಪಟ್ಟಿ. ವೆರಿ ಕೇರ್ಫುಲ್. ನೋಡಪ್ಪ, ದಟ್ಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ. ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇಟ್ ಈಸ್ ದೇರ್ ರೈಟ್. ಬಂದಿದ್ರಲ್ಲ ನಮ್ಗಿಲ್ಲಮ್ಮ, ನಾವು ಕುತ್ಕೊಳ್ಳೋ ಕೆಲಸ ಅಲ್ಲಮ್ಮ. ಮಾಡಿ ಮಾಡಿ, ಈಗ ನಮ್ಗೆ ಇನ್ಫಾರ್ಮೇಶನ್ ಕೊಡಿ. ಅದನ್ನ ಕರೆಕ್ಟ್ ಚೆಕ್